ಹೇ, ನೀನ್ ನನ್ನ ಹತ್ರ ಈ ತರ ಚದುರಂಗದ ಆಟ ಎಲ್ಲ ಆಡಬೇಡ ಆಯ್ತಾ. ಈ ತರ ನಾವ್ ಎಷ್ಟ್ ಜನಕ್ಕೆ ಹೇಳಿರ್ತೀವಿ, ಹಾಗೆ ಬೇರೆಯವ್ರು ಹೇಳೋದನ್ನು ಕೇಳಿಸ್ಕೊಂಡಿರ್ತೀವಿ. ಆದ್ರೆ ಇವತ್ತು ಈ ಚದುರಂಗದ ಆಟನೇ ಇಟ್ಕೊಂಡು ಗ್ಲೋಬಲಿ ಎಷ್ಟು ನಾಯ್ಸ್ ಮಾಡ್ತಿದ್ದಾರೆ ಅಲ್ವಾ. ಈ ಅಚೀವ್ಮೆಂಟ್ ಮಾಡಿರೋರೆ ಗುಕೇಶ್ ದೊಮ್ಮರಾಜು. ಈ ಗುಕೇಶ್ ದೊಮ್ಮರಾಜು ಯಾರು, ಇವ್ರೇನ್ ಅಚೀವ್ಮೆಂಟ್ ಮಾಡಿದ್ರು, ಈ ಚದುರಂಗದ ಆಟ ಅವ್ರಿಗೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಯಾವತ್ತಿಂದ ಅನಿಸ್ತು, ಇದು ಓವರ್ ನೈಟ್ ಅಚೀವ್ಮೆಂಟಾ, ಇವ್ರ ಫ್ಯಾಮಿಲಿಯಲ್ಲಿ ಇವ್ರ ಬ್ಯಾಕ್ ಗ್ರೌಂಡ್ ಏನು ಅಂತೆಲ್ಲ ಇವತ್ತಿನ ಎಪಿಸೋಡ್ ಅಲ್ಲಿ ತಿಳ್ಕೊಳ್ಳೋಣ. ವೆಲ್ಕಮ್ ಟು ಸಖತ್ ಕಥೆಗಳು. ಹೆಲೋ ಜನರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಖತ್ ಕಥೆಗಳು. ಈ ವಿಡಿಯೋಸ್ ನ ಇಲ್ಲ ಪಾಡ್ಕಾಸ್ಟ್ ನ ಕೇಳ್ತಿದ್ರೆ ಅದ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ನಾನು ಅನ್ಕೊಂತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಲ್ಲೊಂದು ಸಣ್ಣ ಗ್ಲಿಮ್ಸ್ ಆಗ್ತೀನಿ ಯಾವ ರೀತಿ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಅಂತ. ಪ್ಲೀಸ್ ಡೂ ಲೈಕ್, ಕಾಮೆಂಟ್, ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅನ್ನೋದ್ರ ಕಾಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗಿ. ಪಾರ್ಟ್ 1 ಪಾರ್ಟ್ 2 ನ ರಿಲೀಸ್ ಮಾಡಿದಾಗ ನೀವು ಮಿಸ್ ಮಾಡ್ಕೊಳ್ಳಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ನಮ್ಗೆ ಇಂಡಿಯಾಗೆ ಒಂದು ಹೆಮ್ಮೆಯ ವಿಷಯ ಅಂತಂದ್ರೆ ಯಂಗೆಸ್ಟ್ ವರ್ಲ್ಡ್ ಚೆಸ್ ಚಾಂಪಿಯನ್ ಅಂತ ಅನ್ನಿಸ್ಕೊಂಡಿರೋ ಗುಕೇಶ್ ದೊಮ್ಮರಾಜು ಅವರು ನಮ್ಮ ಭಾರತೀಯ ಸಿಂಗಪುರ್ಗೆ ಹೋಗಿ, ಅಂದ್ರೆ 2024 ಅಲ್ಲಿ ಈಗ ರೀಸೆಂಟ್ ಆಗಿ ನಡೆದಂತ ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ ಟೂರ್ನಮೆಂಟ್ ಇದು ಸಿಂಗಪುರ್ ಅಲ್ಲಿ ನಡೆದಿರುತ್ತೆ. ಅಂಡ್ ಇಲ್ಲಿ ಇವರು ವಿನ್ನರ್ ಆಗಿ ಹೊರ ಬರ್ತಾರೆ. ಅಟ್ ದ ಏಜ್ ಆಫ್ 18 ಇಂತ ಒಂದು ಸಾಧನೆ ಮಾಡಿದ್ದಾರೆ ಅಂತ ಎಲ್ಲಾ ಕಡೆ ಇವ್ರದೇ ನ್ಯೂಸ್, ಇವ್ರದೇ ವೈರಲ್ ಆಗಿರುವಂತ ಕಾಂಟೆಂಟ್ಸ್. ಸೊ ಇವತ್ತಿನ ವಿಷಯ ಗುಕೇಶ್ ದೊಮ್ಮರಾಜು ಅವರು ಹೇಗೆ ಇಷ್ಟು ಅಚೀವ್ಮೆಂಟ್ ಮಾಡಿದ್ರು, ಅದು ಎಷ್ಟು ವರ್ಷದ್ದು ಇಲ್ಲ ಎಷ್ಟು ದಿನದ ಫಲ, ಹಾಗೆ ಇವ್ರ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ, ಇವ್ರು ಎಲ್ಲಿ ಅವರು, ಇವ್ರಿಗೆ ಇನ್ಸ್ಪಿರೇಷನ್ ಯಾರು ಅನ್ನೋದನ್ನ ತಿಳ್ಕೊಳ್ಳೋಣ. ಗುಕೇಶ್ ದೊಮ್ಮರಾಜು ಅವರ ತಾಯಿ ಹೆಸರು ಪದ್ಮಾ. ಇವರು ಮೈಕ್ರೋಬಯಾಲಜಿಸ್ಟ್. ತಂದೆ ರಜನಿಕಾಂತ್. ಇವರು ಒಬ್ಬ ENT ಸರ್ಜನ್. ಗುಕೇಶ್ಗೆ ಯಾವಾಗಿಂದ ಚೆಸ್ ಇಂಟ್ರೆಸ್ಟ್ ಬಂತು ಅಂತಂದ್ರೆ ಆಲ್ಮೋಸ್ಟ್ ಅಟ್ ದ ಏಜ್ ಆಫ್ 7 ಅವರು ಸ್ಕೂಲಿಂಗ್ ಮಾಡೋ ಟೈಮಲ್ಲಿ ಅವ್ರಿಗೆ ಚೆಸ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ಇದನ್ನ ಕಂಡಂತ ಪೇರೆಂಟ್ಸ್ ಅವ್ರ ಸ್ಕೂಲ್ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡ್ರು. ಅಂದ್ರೆ ಗುಕೇಶ್ ಸ್ಕೂಲ್ಸ್ ನ ಅಟೆಂಡ್ ಮಾಡಲ್ಲ, ಓನ್ಲಿ ಎಕ್ಸಾಮ್ಗೆ ಅಟೆಂಡ್ ಆಗ್ತಾರೆ, ಅಂದ್ರೆ ಆನ್ಯುವಲ್ ಎಕ್ಸಾಮ್ಸ್ ಮಾತ್ರ ಬರೆದು ಹೋಗ್ತಾರೆ ಅಂತ. ಈ ಅಲೈನ್ಮೆಂಟ್ ನ ಆ ವಯಸ್ಸಿಂದಾನೆ ಅವ್ರ ಪೇರೆಂಟ್ಸ್ ಅವ್ರಿಗೆ ಒಂದು ಆಪರ್ಚುನಿಟಿ ತರ ಕ್ರಿಯೇಟ್ ಮಾಡ್ಕೊಟ್ರು. ಸೊ ಪೇರೆಂಟ್ಸ್ ಇಷ್ಟೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಿರೋದು ಅಂಡ್ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಕೆಲವೊಂದಷ್ಟು ಕಷ್ಟಗಳು ಕೂಡ ಅವ್ರಿಗೆ ಎದುರಾಗುತ್ತೆ. ಅದೇನಪ್ಪಾ ಅಂತಂದ್ರೆ ಪೇರೆಂಟ್ಸ್ ಅಂದ್ರೆ ಇಬ್ರಲ್ಲಿ ಒಬ್ರು ಗುಕೇಶ್ಗೆ ಬೇರೆ ಕಡೆ ಹೋಗಿ ಅವರು ಚೆಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಿರ್ಬೋದು, ಅಂದ್ರೆ ಹೊರ ರಾಜ್ಯ ಹೊರ ದೇಶಗಳಿಗೂ ಅವರು ಹೋಗಿ ಪಾರ್ಟಿಸಿಪೇಟ್ ಮಾಡುವಂತ ಸಂದರ್ಭದಲ್ಲಿ, ಸೊ ಅಂತ ಸಮಯದಲ್ಲಿ ಈ ಒಂದು ಮೈಕ್ರೋಬಯಾಲಜಿಸ್ಟ್ ಇಲ್ಲ ENT ಸರ್ಜನ್ ಆದ್ರೂ ಮಗನ್ ಕರಿಯರ್ ಚೆನ್ನಾಗಿರ್ಬೇಕು ಅವನ ಆಸೆ ಪಟ್ಟಿದ್ದಾನೆ ಅನ್ನೋದು ಒಂದ್ ಕಾರಣಕ್ಕೋಸ್ಕರ ಅವ್ರ ತಂದೆ ಡಾಕ್ಟರ್ ಆಗಿದ್ರು ಅದನ್ನೆಲ್ಲ ಬಿಟ್ಟು ಮಗನ್ಗೆ ಸಪೋರ್ಟ್ ಮಾಡಿ ಹೊರ ರಾಜ್ಯಕ್ಕೆ ಹೋಗಿ ಹೊರ ದೇಶಕ್ಕೆ ಹೋಗಿ ಅವರು ಪಾರ್ಟಿಸಿಪೇಟ್ ಮಾಡುವಂತ ಚೆಸ್ ಟೂರ್ನಮೆಂಟ್ಸ್ ಗಳಲ್ಲಿ ಸಪೋರ್ಟ್ ಮಾಡ್ತಾ ಇದ್ರು. ಈ ಟೈಮ್ ಅಲ್ಲಿ ಅವ್ರಿಗೆ ಒಂದಷ್ಟು ಫೈನಾನ್ಷಿಯಲ್ಸ್ ಪ್ರಾಬ್ಲಮ್ ಆಗಿತ್ತು ಅಂತ ಕೂಡ ಕೆಲವೊಂದಷ್ಟು ಸೋರ್ಸಸ್ ಅಲ್ಲಿ ಹೇಳಿದ್ದಾರೆ. ಸೊ ಅಟ್ ದ ಏಜ್ ಆಫ್ 7 ಅಂಡ್ ಇವತ್ತು ಸಕ್ಸಸ್ ಸಿಕ್ಕಿರೋದು 18ನೇ ವಯಸ್ಸು. ಸೊ ಇಷ್ಟು ವರ್ಷ ಅವರ ಕಷ್ಟ, ಅವರ ಕನಸು ಎಲ್ಲ ನನಸಾಗಿದೆ. ಸೊ ಡೂ ಯು ಥಿಂಕ್ ಮ್ಯಾನಿಫೆಸ್ಟೇಷನ್ ಜಸ್ಟ್ ವರ್ಕ್ಸ್ ಓವರ್ ಅ ವೀಕ್ ಆರ್ ಓವರ್ ಅ ನೈಟ್ ಅಲ್ವಾ? ನಾವೇ ಒಂದ್ಸತಿ ಯೋಚನೆ ಮಾಡ್ಬೇಕಾಗುತ್ತೆ ಇಂಥ ಸಾಧನೆಗಳನ್ನ ನೋಡಿದಾಗ ಅದು ಒಂದ್ ದಿನದಲ್ಲ ಅಂತ. ಎಸ್, ಕಮಿಂಗ್ ಬ್ಯಾಕ್ ಟು ದ ಸ್ಟೋರಿ ಆಫ್ ಗುಕೇಶ್ ದೊಮ್ಮರಾಜು. ಅವ್ರ ಸ್ಟ್ರಗಲಿಂಗ್ ಫೇಸ್ ಅಲ್ಲಿ ಒಂದ್ ಸಿಚುಯೇಷನ್ ಕೂಡ ನಮಗ್ ತಿಳಿದು ಬಂದಿದೆ. ಅದೇನಪ್ಪಾ ಅಂತಂದ್ರೆ ಇವರು ಹೊರ ದೇಶಕ್ಕೆ ಹೋದಾಗ ಅವ್ರಿದ್ದ ಹೋಟೆಲ್ ಹಾಗೂ ಅವ್ರು ಪಾರ್ಟಿಸಿಪೇಟ್ ಮಾಡುವಂತ ಟೂರ್ನಮೆಂಟ್ ಜಾಗ ಸ್ವಲ್ಪ ದೂರ ಇತ್ತು, ಅಂದ್ರೆ ಒಂದ್ ಸ್ವಲ್ಪ ಕಿಲೋಮೀಟರ್ಸ್ ಅಷ್ಟು ದೂರ ಇದ್ದಿದ್ ಕಾರಣ ಅವ್ರಿಗೆ ಕ್ಯಾಬ್ ಕೂಡ ಅಫೋರ್ಡ್ ಮಾಡಕ್ಕೆ ಫೈನಾನ್ಷಿಯಲಿ ಆಗಿರಲ್ಲ. ಬಟ್ ಸ್ಟಿಲ್ ಅಲ್ಲಿ ತನಕ ಬಂದಿದೀವಿ, ಏನೋ ಒಂದು ಅಚೀವ್ಮೆಂಟ್ ಮಾಡ್ತಾ ಇದೀವಿ, ಈ ಸಾಧನೆಗೆ ಒಂದ್ ದಾರಿ ಆಗುತ್ತೆ ಅನ್ನೋ ಒಂದ್ ಕಾರಣದಲ್ಲಿ ಆ ಚಳಿಯಲ್ಲೂ ಕೂಡ ತಂದೆ ಅವರಿಗಾಗಿ ಸೈಕಲ್ ಅಲ್ಲಿ ಕೂರಿಸ್ಕೊಂಡು ಹೋಗಿದ್ದ ದಿನಗಳನ್ನ ಮರುಕಳಿಸ್ತಾರೆ. ಸೊ ಈ ತರ ಕಷ್ಟಪಟ್ಟ ದಿನಗಳು ಎಷ್ಟೆಲ್ಲ ಸುಖವನ್ನು ಕೊಡುತ್ತೆ. ಅಂಡ್ ಇವತ್ತು ಕಟ್ ಮಾಡಿದ್ರೆ ಗುಕೇಶ್ ಎಂತಹ ಒಂದು ದೊಡ್ಡ ಹೆಸರು ಮಾಡಿದ್ದಾರೆ, ಅದು ಜಸ್ಟ್ ಅಟ್ ದ ಏಜ್ ಆಫ್ 18. ಅಂಡ್ ಡೂ ಯು ಥಿಂಕ್ ಈ 18 ಅನ್ನೋ ವಯಸ್ಸಲ್ಲಿ ಮಾತ್ರ ಅವ್ರು ಸ್ಟ್ರಗಲ್ ಪಟ್ರು 18 ಅಲ್ಲಿ ಸಕ್ಸಸ್ ಸಿಕ್ತು ಅಂತ? ಖಂಡಿತವಾಗ್ಲೂ ಇಲ್ಲ. ಆಗ್ಲೇ ಹೇಳ್ದಾಗೆ ಅವ್ರ ಇಂಟ್ರೆಸ್ಟ್, ಅವರ ಈ ಮ್ಯಾನಿಫೆಸ್ಟೇಷನ್ ಜರ್ನಿ, ಅಂದ್ರೆ ಅವರನ್ನು ಸ್ಟ್ರಾಂಗ್ ಆಗಿ ಅನ್ಕೊಂತಾ ಇದ್ದಿದ್ದು ನಾನು ಈ ಸ್ಟೇಜ್ ಅಲ್ಲಿ ಏನಾದ್ರು ಮಾಡ್ಬೇಕು, ನನಗೇನಾದ್ರೂ ಹೆಸರು ಪಡಿಬೇಕು ಈ ಚದುರಂಗದ ಆಟದಲ್ಲಿ ಅಂತ ಅನ್ಕೊಂಡಿದ್ದೆ ಅವರು ಅಟ್ ದ ಏಜ್ ಆಫ್ 7. 7ನೇ ವಯಸ್ಸಿಂದ 18ನೇ ವಯಸ್ಸು ತನಕ ಎಷ್ಟು ಸ್ಟ್ರಗಲ್ ಪಡ್ಕೊಂಡು ಅವ್ರ ಕಷ್ಟ ಪಡ್ಕೊಂಡು ಮೇಲ್ ಬಂದಿದ್ದಾರೆ. ಇವತ್ತು ಅವ್ರ ಕಷ್ಟ ಒಂದು ಹೆಸರು ಸಿಕ್ಕಿದೆ. ಸೊ ಇವತ್ತಿಗೆ ಅವ್ರ 18ನೇ ವಯಸ್ಸಿನಲ್ಲಿ ಇಂತಹ ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತಂದ್ರೆ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ದೊಡ್ಡ ಸಾಧನೆನ ಅಂತ ಅನ್ಸ್ಬೋದು. ಆದ್ರೆ ಅವರು ಕಷ್ಟನ ಆಯ್ಕೆ ಮಾಡ್ಕೊಂಡಿದ್ದ ದಾರಿ 7ನೇ ವಯಸ್ಸಿಂದ. ಸೊ ಈಗ್ಲಿಂದ ನಾವು ಕಷ್ಟಪಟ್ರೆ ಪ್ರಾಬಬ್ಲಿ ಮುಂದೊಂದು ವರ್ಷ 30 ವರ್ಷಕ್ಕೋ 40 ವರ್ಷಕ್ಕೋ ಸಕ್ಸಸ್ ಅನ್ನೋದು ಎಲ್ರಿಗೂ ಸಿಗುತ್ತೆ. ಸೊ ಏಜ್ ಇಸ್ ಜಸ್ಟ್ ನಂಬರ್ ಅಂತ ಹೇಳ್ತಾ ಏನೇ ಕಷ್ಟಗಳಿರ್ಲಿ, ಇವತ್ತು ಆಸೆಗಳೇನಿದೆ, ಏನಾದ್ರೂ ಅಚೀವ್ಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಅದಕ್ಕೆ ಇವತ್ತೇ ಫೌಂಡೇಶನ್ ಹಾಕೊಳ್ಳಿ. ಯಾಕಂದ್ರೆ ಇವತ್ ನಾವು ಫೌಂಡೇಶನ್ ಹಾಕೊಂಡ್ರೆ ನಾಳೆ ದಿನ ಅದ್ರ ಫಲದ ಬಗ್ಗೆ ನಾವು ಯೋಚನೆ ಮಾಡ್ಬೋದು.
ಇವತ್ತೇ ನಾವು ಶ್ರಮ ಪಡದೆ ಬರೀ ಫಲದ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ರೆ ಹೇಗ್ ಸಿಗಕ್ ಸಾಧ್ಯ? ಸರಿ ಅಲ್ವಾ? ಸೊ ಇದಾಗಿತ್ತು ಇವತ್ತಿನ ಕತೆ. ಗುಕೇಶ್ ದೊಮ್ಮರಾಜು ಯಾರು, ಅವ್ರು ಹೇಗೆ ಚೆಸ್ ಚಾಂಪಿಯನ್ಶಿಪ್ ಅಲ್ಲಿ ಸಕ್ಸಸ್ ನ ಪಡ್ಕೊಂಡ್ರು, ಅವ್ರ ಟ್ರ್ಯಾಕ್ ರೆಕಾರ್ಡ್ ಹೇಗಿತ್ತು, ಅವ್ರು ಎಲ್ಲಿರೋರು ಅಂಡ್ ನಮ್ ದೇಶದವರು ಅಂತ ಹೇಳಿದ್ರೆ ಇನ್ನೊಂದ್ ಸ್ವಲ್ಪ ಹೆಮ್ಮೆ ಜಾಸ್ತಿನೇ ಆಗುತ್ತೆ.